ವಿಷಕರಿ, ನಾನು ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ಮಾಡಿದವರು ಯಾರೇ ಆಗಿರ್ಲಿ, ಇದ್ರ ಹಿಂದೆ ಯಾರೇ ಇರ್ಲಿ, ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಅವರನ್ನ ಹುಡುಕಿ ತಕ್ಕ ಶಿಕ್ಷೆ ಕೊಡೋರ್ಗೂ ಬಿಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರ್ನಲ್ಲಿ ಆದಂತ ನಿನ್ನೆ ಎಲೆಕ್ಷನ್ ರ್ಯಾಲಿಯಲ್ಲಿ ಹೇಳ್ಕೊಂಡಿದ್ರು. ಇದಿಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ಜೀವನದಿ ಆಗಿರುವಂತಹ ಸಿಂಧೂ ನದಿ ಕಳೆದ 60 ವರ್ಷಗಳಿಂದನೂ ಕೂಡ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತಾ ಇತ್ತು. ವಿಷಕರಿ, ಎಂತೆಂಥ ದೊಡ್ಡ ಯುದ್ಧಗಳು ನಡೆದರೂ ಕೂಡ ಭಾರತ ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇತ್ತು. ಈ ಬಾರಿ ಪಾಕಿಸ್ತಾನ ಮಾಡದಂತ ಹೇಯ ಕೃತ್ಯಕ್ಕೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಡಿಯಾ ಪಾಕಿಸ್ತಾನ ಒಪ್ಪಂದವನ್ನ ಭಾರತ ರದ್ದು ಮಾಡಿ ನೀರಿನ ಪೂರೈಕೆಯನ್ನ ನಿಲ್ಲಿಸಲಾಗುತ್ತೆ ಅಂತ ಘೋಷಣೆ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ನಂತರ ಭಾರತ ಸಿಂಧೂ ನದಿ ಒಪ್ಪಂದವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸುವ ಮೂಲಕ ಪಾಕಿಸ್ತಾನದ ವಿರುದ್ಧ ಜಲಯುದ್ಧವನ್ನ ಶುರು ಮಾಡಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಈ ಒಂದು ನಿರ್ಧಾರ ಪಾಕಿಸ್ತಾನವನ್ನ ನೀರಿನ ಬಿಕ್ಕಟ್ಟಿಗೆ ದೂಡುವಂತ ಸಾಧ್ಯತೆ ಹೆಚ್ಚಿದೆ. ಕೃಷಿ ಮತ್ತು ವಿದ್ಯುತ್ ಉತ್ಪಾದನೆ ಮೇಲೆ ಪರಿಣಾಮವನ್ನ ಬೀರಲಿದೆ. ಸಿಂಧೂ ನದಿ ಇಲ್ಲದೆ ಪಾಕಿಸ್ತಾನ ಉಳಿಯುತ್ತಾ ಎಂಬುದನ್ನ ನೋಡಬೇಕಿದೆ. ವಿಷಕರೇ, ಭಾರತ ಮತ್ತು ಪಾಕಿಸ್ತಾನ ನಡುವೆ 1960 ಸೆಪ್ಟೆಂಬರ್ 19 ಜಾರಿಗೆ ಬಂದಿದ್ದಂತ ಸಿಂಧೂ ನದಿ ಒಪ್ಪಂದವನ್ನ ಭಾರತ ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ. ಒಪ್ಪಂದವನ್ನ ಸಂಪೂರ್ಣ ರದ್ದುಗೊಳಿಸುವುದಕ್ಕೆ ಭಾರತ ಮುಂದಾಗಿಲ್ಲ. ಈ ಪಾಕಿಸ್ತಾನ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡದೇ ಇದ್ರೆ ಮತ್ತೆ ಸಿಂಧೂ ನದಿ ಒಪ್ಪಂದವನ್ನ ಜಾರಿಗೆ ತರಲಾಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಅದಕ್ಕೆ ನೆರೆ ರಾಷ್ಟ್ರ ಪಾಕಿಸ್ತಾನ ಅವಕಾಶವನ್ನು ಕೊಡದ ಎಂಬುದು ಸದ್ಯದ ಪ್ರಶ್ನೆ. ಸದ್ಯಕ್ಕೆ ಈ ಒಂದು ಒಪ್ಪಂದವನ್ನು ರದ್ದುಗೊಳಿಸುತ್ತಿರುವುದು ಪಾಕಿಸ್ತಾನವನ್ನ ಸಂಕಷ್ಟಕ್ಕೆ ದೂಡಲಿದ್ದು ಪಾಕಿಸ್ತಾನವನ್ನ ಬರ ರಾಷ್ಟ್ರವಾಗಿ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ವಿಷಕರಿ, ಅಷ್ಟಕ್ಕೂ ಏನಿದು ಸಿಂಧೂ ನದಿ ಒಪ್ಪಂದ ಅಂತ ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸುಮಾರು 9 ವರ್ಷಗಳ ಕಾಲ ಮಾತುಕತೆ ನಡೆದ ಬಳಿಕ ಈ ಒಂದು ಒಪ್ಪಂದ ಆಗಿದ್ದು. 1960 ಸೆಪ್ಟೆಂಬರ್ 19 ಕರಾಚಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇಂಡಸ್ ವಾಟರ್ ಟ್ರೀಟಿಗೆ ಸಹಿ ಹಾಕಿದ್ದು. ಈ ಒಂದು ಒಪ್ಪಂದದಲ್ಲಿ 12 ಲೇಖನಗಳು ಮತ್ತು 8 ಅನುಬಂಧಗಳು ಇವೆ. ಈ ಒಂದು ಒಪ್ಪಂದಕ್ಕೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮೊಹಮ್ಮದ್ ಆಯೂಬ್ ಖಾನ್ ಸಹಿಯನ್ನ ಹಾಕಿದ್ರು. ಒಪ್ಪಂದಗಳ ಪ್ರಕಾರ ಸಿಂಧೂ ಖನಿಜ ಭೂಮಿಯ ಪೂರ್ವ ನದಿಗಳ ಎಲ್ಲಾ ನೀರು ಅಂದ್ರೆ ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಗಳ ನೀರನ್ನ ಭಾರತ ಅನಿಯಂತ್ರಿತವಾಗಿ ಬಳಸಬಹುದು. ಅದರಂತೆ ಪಾಕಿಸ್ತಾನ ಪಶ್ಚಿಮ ನದಿಗಳಾದಂತ ಸಿಂಧು, ಝೆಲಂ ಮತ್ತು ಚನಾಬ್ನ ನೀರನ್ನು ಕೂಡ ಬಳಸಬಹುದು. ಈ ಒಂದು ಒಪ್ಪಂದಕ್ಕೆ ವಿಶ್ವ ಬ್ಯಾಂಕ್ ಕೂಡ ಸಾಕ್ಷಿಯಾಗಿತ್ತು. ಗಡಿಯಾಚೆಗಿನ ನದಿಗಳ ನೀರಿನ ಬಳಕೆಯ ಕುರಿತು ಎರಡೂ ಕಡೆಯವರ ಸಹಕಾರ ಮತ್ತು ಮಾಹಿತಿ ವಿನಿಮಯಕ್ಕಾಗಿ ಈ ಒಂದು ಒಪ್ಪಂದವನ್ನ ತರಲಾಗಿತ್ತು. ಒಪ್ಪಂದದ ಪ್ರಕಾರ ಪಶ್ಚಿಮ ನದಿಗಳ ಮೇಲೆ ಭಾರತ ಜಲವಿದ್ಯುತ್ ಯೋಜನೆಗಳನ್ನ ನಿರ್ಮಿಸಬಹುದು. ಆದರೆ ವಿನ್ಯಾಸ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೆಲ ನಿಯಮಗಳನ್ನ ಭಾರತ ಪಾಲಿಸಬೇಕಿತ್ತು. ಭಾರತದ ಯೋಜನೆಗಳಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೂಡ ಪಾಕಿಸ್ತಾನಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಅದಲ್ಲದೆ ಈ ಒಂದು ಆಕ್ಷೇಪಣೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಒಂದು ತಾಂತ್ರಿಕ ಸಮಿತಿಯನ್ನು ಕೂಡ ರಚಿಸಲಾಗಿತ್ತು. ಸಮಿತಿಯ ತೀರ್ಮಾನವನ್ನ ಎರಡೂ ದೇಶಗಳು ಒಪ್ಪಿಕೊಳ್ಳಬೇಕಿದೆ. ಒಪ್ಪಂದದ ಪ್ರಕಾರ ಉಭಯ ದೇಶಗಳ ಆಯುಕ್ತರು ವರ್ಷಕ್ಕೊಮ್ಮೆಯಾದರೂ ಭೇಟಿಯಾಗಬೇಕು. ಆದರೆ ಕೋವಿಡ್-19 ಕಾರಣದಿಂದ 2020ರಲ್ಲಿ ನಡೆಯಬೇಕಿದ್ದಂತ ಸಭೆ ರದ್ದಾಯಿತು. ಈ ಒಂದು ಒಪ್ಪಂದವನ್ನ ಎರಡೂ ಸರ್ಕಾರಗಳು ತಿದ್ದುಪಡಿ ಮಾಡುವಂತ ಅಧಿಕಾರವನ್ನು ಕೂಡ ಹೊಂದಿವೆ. ಈ ಒಂದು ಒಪ್ಪಂದ ಎರಡೂ ದೇಶಗಳ ನಡುವೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡೋದಕ್ಕೆ ಸಹಾಯ ಮಾಡಿದೆ. ಈ ಒಂದು ಒಪ್ಪಂದದ ಬಗ್ಗೆ ಯಾವುದೇ ಸಮಸ್ಯೆಗಳಿದ್ರೆ ಎರಡೂ ದೇಶಗಳು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಬೇಕು ಅಂತ ಒಪ್ಪಂದದಲ್ಲಿ ಹೇಳಲಾಗಿದೆ. ಆದರೆ ಸದ್ಯಕ್ಕೆ ಈ ಒಂದು ಒಪ್ಪಂದವನ್ನ ಭಾರತ ಅಮಾನತ್ನಲ್ಲಿ ಇಟ್ಟಿದೆ. ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಕೊಟ್ಟಂತಾಗಿದೆ. ವಿಷಕರೇ, ಈ ಹಿಂದೆ ಕೂಡ ಭಾರತ ಸಾಕಷ್ಟು ಬಾರಿ ಈ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡೋದಕ್ಕೆ 100 ಸಾರಿ ಯೋಚಿಸಿತ್ತು. ಯಾಕೆಂದ್ರೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಭಾರತದಲ್ಲಿ ಸಿಂಧೂ ನದಿಗಾಗಿ ಡ್ಯಾಂಗಳನ್ನ ನಿರ್ಮಿಸಬೇಕಾಗುತ್ತೆ. ಈ ಒಂದು ಕಾರಣಕ್ಕಾಗಿ ಭಾರತ ಈ ಒಂದು ನಿರ್ಧಾರಗಳನ್ನ ಈ ಹಿಂದೆ ಕೈಬಿಟ್ಟಿತ್ತು. ಈ ಸಿಂಧೂ ನದಿಗೆ ಡ್ಯಾಂಗಳನ್ನ ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ 5 ರಿಂದ 10 ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ. ಇಂಡಸ್ ಎಂಬ ನದಿಯಿಂದಲೇ ಇಂಡಿಯಾ ಎಂಬ ಹೆಸರು ಬಂದಿತ್ತು. ವಿಷಕರಿ, ಇದು ಒಂದು ರಾಕ್ಷಸ ನದಿಯಿಂದನೇ ಹೇಳಬಹುದು. ಅಷ್ಟು ದೊಡ್ಡದಾದಂತ ನದಿಯನ್ನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗೆ ನೋಡಿದ್ರೆ ಸಂಪೂರ್ಣವಾಗಿ ಸಿಂಧೂ ನದಿಯ ನೀರನ್ನ ಭಾರತದಿಂದ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡೋದನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತ ಸರ್ಕಾರದ ಈ ಒಂದು ನಿರ್ಧಾರ ಪಾಕಿಸ್ತಾನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಇದು ಅಳಿವು ಉಳಿವಿನ ಪ್ರಶ್ನೆ. ಯಾಕೆಂದ್ರೆ ಪಾಕಿಸ್ತಾನದ 80% ಜಮೀನಿಗೆ ನೀರು ಪೂರೈಕೆ ಆಗ್ತಿರೋದೇ ಈ ಸಿಂಧೂ ನದಿ ಹಾಗೂ ಅದರ ಉಪನದಿಗಳಿಂದ. ಕರಾಚಿ, ಲಾಹೋರ್, ಮುಲ್ತಾನ್ ನಂತಹ ಮಹಾನ್ ನಗರಗಳಿಗೆ ದಾಹವನ್ನ ಇಂಗಿಸೋದೇ ಇದೇ ನೀರು. ವಿದ್ಯುತ್ ಉತ್ಪಾದನೆಗೆ ಈ ನೀರು ಬೇಕೇ ಬೇಕು. ಈಗ ಈ ಒಂದು ಒಪ್ಪಂದವನ್ನ ತಡೆ ಹಿಡಿದಿರೋದ್ರಿಂದ ಈ ಒಂದು ನೀರನ್ನ ಭಾರತ ನಿಯಂತ್ರಿಸಬಹುದು. ಇದರಿಂದ ಪಾಕಿಸ್ತಾನಕ್ಕೆ ಭಾರಿ ಹೊಡೆತ ಬೀಳೋದಲ್ಲದೆ ಆಹಾರ ಉತ್ಪಾದನೆಗೂ ಕುತ್ತು ಎದುರಾಗುತ್ತೆ. ಅತಿ ಹೆಚ್ಚು ಉದ್ಯೋಗವನ್ನು ಕಲ್ಪಿಸುವಂತ ಕೃಷಿ ಕ್ಷೇತ್ರಕ್ಕೆ ತೊಂದರೆ ಎದುರಾಗಿ ನಿರುದ್ಯೋಗ ಹೆಚ್ಚಾಗುತ್ತೆ. ಪ್ರವಾಹದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಮುನ್ಸೂಚನೆಯನ್ನ ಕೊಡ್ತಿತ್ತು. ಅದು ಕೂಡ ಇನ್ ಮುಂದೆ ನಿಲ್ಲಲಿದೆ. ಈ ಸಿಂಧೂ ನದಿಯ ನೀರು ಇಲ್ಲ ಅಂದ್ರೆ ಪಾಕಿಸ್ತಾನ ಏನೇನೂ ಅಲ್ಲ. ವಿಷಕರೇ, ಸ್ವಲ್ಪ ಒಂದಿಷ್ಟು ಆಳಕ್ಕೆ ಇಳಿದು ನೋಡಿದ್ರೆ ಭಾರತದ ಕಠಿಣ ನಿರ್ಧಾರ ಡ್ಯಾಮ್ ಗೇಟ್ಗಳನ್ನ ಮುಚ್ಚುತ್ತೆ. ನದಿಯಲ್ಲಿ ನೀರು ಹರಿಯೋದಿಲ್ಲ ಅಂತ ಅರ್ಥ ಅಲ್ಲ. ಇದು ನೀರನ್ನ ನಿಯಂತ್ರಣ ಮಾಡುವಂತಹ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಎರಡೂ ಕಡೆಯ ನಡುವೆ ಮಾಹಿತಿ ಮತ್ತು ಡೇಟಾದ ಮುಕ್ತ ಹರಿವು ಇರೋದಿಲ್ಲ.
ಇದು ಪಾಕಿಸ್ತಾನಕ್ಕೆ ನದಿ ನಿರ್ವಹಣೆ ಮೇಲೆ ಗಂಭೀರ ಪರಿಣಾಮವನ್ನ ಬೀರಬಹುದು ಮತ್ತೆ ಮುಂದಿನ ವರ್ಷಗಳಲ್ಲಿ ದೊಡ್ಡ ನೀರಿನ ಬಿಕ್ಕಟ್ಟಿಗೆ ಇದು ಕಾರಣ ಕೂಡ ಆಗಬಹುದು. ಕಳೆದ ತಿಂಗಳಷ್ಟೇ ಸಿಂಧು ನದಿ ವ್ಯವಸ್ಥೆ ಪ್ರಾಧಿಕಾರ ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಕ್ಕೆ ಪ್ರಸ್ತುತ ಬೆಳೆ ಋತುವಿನ ಕೊನೆ ಹಂತದಲ್ಲಿ 35% ನೀರಿನ ಕೊರತೆ ಉಂಟಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಇದರಿಂದ ಪಾಕಿಸ್ತಾನಕ್ಕೆ ಯಾವ ಬೆಳೆ ಬೆಳಿಬೇಕು, ಕೃಷಿ ಮಾಡಬೇಕಾ ಬೇಡವಾ, ಈ ರೀತಿ ಪರ್ಯಾಯ ನೀರಾವರಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಸುಲಭ ಆಗ್ತಿತ್ತು. ಆದ್ರೆ ಈಗ ಭಾರತದ ಕಡೆಯಿಂದ ಅವರಿಗೆ ಯಾವುದೇ ಮಾಹಿತಿ ಮತ್ತು ಡೇಟಾ ಸಿಗೋದಿಲ್ಲ. ಇದು ಪಾಕಿಸ್ತಾನದ ನದಿ ನಿರ್ವಹಣೆಗೆ ದೊಡ್ಡ ಪೆಟ್ಟನ್ನ ಕೊಡಲಿದೆ. ಈ ಡೇಟಾ ಹಂಚಿಕೆಯನ್ನ ನಿಲ್ಲಿಸೋದ್ರಿಂದ ಯಾವಾಗ ಬೇಕಾದ್ರೂ ಪ್ರವಾಹ ಸೃಷ್ಟಿಯಾಗಬಹುದು, ಯಾವಾಗ ಬೇಕಾದ್ರೂ ನೀರಿನ ಕೊರತೆ ಉಂಟಾಗಬಹುದು. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನ. ಆದ್ರೆ ಪಾಕಿಸ್ತಾನ ಈ ಒಂದು ದಾಳಿಯಲ್ಲಿ ತನ್ನದೇನು ಪಾತ್ರ ಇಲ್ಲ ಅಂತ ನಿರಾಕರಿಸಿದೆ. ಅಲ್ಲಿನ ರಕ್ಷಣಾ ಸಚಿವರು ಇದನ್ನ ಫಾಲ್ಸ್ ಫ್ಲಾಗ್ ದಾಳಿ ಅಂತ ಹೇಳಿದ್ದಾರೆ. ಉಗ್ರಗಾಮಿಗಳನ್ನ ಸಾಕ್ತಿರುವಂತ ಪಾಕಿಸ್ತಾನಕ್ಕೆ ಭಾರತ ಎಷ್ಟೆಲ್ಲ ರೀತಿಯಲ್ಲಿ ಸಾಧ್ಯವೋ ಅಷ್ಟು ಹೊಡೆತವನ್ನ ಕೊಡ್ತಿದೆ. ಇನ್ನು ನಮ್ಮ BCCI ಕೂಡ ಇನ್ಮೇಲೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ತಂಡ ಜೊತೆ ಯಾವುದೇ ಸರಣಿ ಆಡೋದಿಲ್ಲ ಅಂತ ಸ್ಪಷ್ಟಪಡಿಸಿದಂತ ಬೆನ್ನಲ್ಲೇ ಪಾಕಿಸ್ತಾನ್ ಸೂಪರ್ ಲೀಗ್ ಅಂದ್ರೆ PSL ಅನ್ನ ಭಾರತದಲ್ಲಿ ಲೈವ್ ಸ್ಟ್ರೀಮ್ ಕೂಡ ಮಾಡಲ್ಲ ಅಂತ ಅದರ ಹಕ್ಕನ್ನ ಪಡೆದಂತ ಪಿನ್ ಕೋಡ್ ಸಂಸ್ಥೆ ತಿಳಿಸಿದೆ. ಅಂದ್ರೆ ಇನ್ ಮುಂದೆ ನಾವು ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಅನ್ನ ನೋಡೋದು ಬಹುತೇಕ ಅನುಮಾನನೇ. ಇನ್ನು ಭಾರತೀಯ ಮಾಲೀಕತ್ವದಲ್ಲಿ ಇರುವಂತಹ ಹಾಗೂ ಭಾರತೀಯ ಸಂಸ್ಥೆಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಎಲ್ಲಾ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ತಕ್ಷಣದಿಂದಲೇ ಮುಚ್ಚೋದಾಗಿ ಈ ಪಾಕಿಸ್ತಾನ್ ಘೋಷಣೆ ಮಾಡಿದೆ. ಹೀಗಾಗಿ ಟಿಕೆಟ್ ದರ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ನಮ್ಮ ಭಾರತದ ವಿಮಾನಗಳು ಕೆಲವೊಂದು ದೇಶಗಳಿಗೆ ಹೋಗಬೇಕು ಅಂದ್ರೆ ಪಾಕಿಸ್ತಾನದ ಮೂಲಕನೇ ಹಾದು ಹೋಗಬೇಕಿತ್ತು. ಈ ಒಂದು ವಿಚಾರಕ್ಕಾಗಿ ಭಾರತ ಪಾಕಿಸ್ತಾನಕ್ಕೆ ಹಣವನ್ನು ಕೂಡ ಕೊಡ್ತಿತ್ತು. ಆದ್ರೆ ಪಾಕಿಸ್ತಾನ ಭಾರತದ ಯಾವುದೇ ವಿಮಾನಗಳು ಕೂಡ ಪಾಕಿಸ್ತಾನದಿಂದ ಸಂಚಾರ ಮಾಡಬಾರದು ಅಂತ ಹೇಳಿರೋದ್ರಿಂದ ಈ ಪಾಪಿ ಪಾಕಿಸ್ತಾನದ ಆರ್ಥಿಕತೆಗೆ ತಾನೇ ಹೊಡೆತವನ್ನ ಕೊಟ್ಕೊಂಡಿದೆ. ಯಾಕೆಂದ್ರೆ ಭಾರತ ಈ ಮಾರ್ಗದಿಂದ ಹೋಗ್ತಿರೋದ್ರಿಂದ ಪಾಕಿಸ್ತಾನಕ್ಕೆ ಹಣವನ್ನ ಕೊಡ್ತಾ ಇತ್ತು. ಈಗ ಪಾಕಿಸ್ತಾನದ ಮೂಲಕ ಹೋಗ್ಬಾರ್ದು ಅಂತ ಪಾಕಿಸ್ತಾನನೇ ಹೇಳಿರೋದ್ರಿಂದ ಆ ಒಂದು ಹಣ ಪಾಕಿಸ್ತಾನಕ್ಕೆ ಸಿಗೋದಿಲ್ಲ. ಮೊದಲೇ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇದ್ದಂತ ಪಾಕಿಸ್ತಾನ ತಾನೇ ಹೋಗಿ ಹಳ್ಳಕ್ಕೆ ಬಿದ್ದಿದೆ. ಇನ್ನು ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನು ಕೂಡ ರದ್ದು ಮಾಡಿದೆ. ಇದು 1971ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಂತರ ಎರಡೂ ದೇಶಗಳ ಸಹಿ ಆಗ್ತಂತ ಪ್ರಮುಖ ಶಾಂತಿಯ ಒಪ್ಪಂದ ಆಗಿತ್ತು. ಭಾರತ ಸರ್ಕಾರ ಮತ್ತು ಪಾಕಿಸ್ತಾನ ಸರ್ಕಾರ ಇನ್ ಮುಂದೆ ತಮ್ಮ ಸಂಬಂಧಗಳನ್ನ ಹಾಳು ಮಾಡದಂತ ಸಂಘರ್ಷ ಮತ್ತು ಘರ್ಷಣೆಗಳಿಗೆ ಅಂತ್ಯವನ್ನ ಹಾಕೋದಿಕ್ಕೆ ಹಾಗೂ ಸ್ನೇಹ ಮತ್ತು ಸಾಮರಸ್ಯದ ಸಂಬಂಧವನ್ನ ಉತ್ತೇಜಿಸಲು ಮತ್ತೆ ಶಾಂತಿಯನ್ನ ಸ್ಥಾಪಿಸೋದಿಕ್ಕೆ ಮಾಡಿಕೊಂಡಂತ ಒಪ್ಪಂದ. ಇದರಿಂದಾಗಿ ಎರಡೂ ದೇಶಗಳು ಮುಂದಿನ ದಿನಗಳಲ್ಲಿ ತಮ್ಮ ಸಂಪತ್ತು ಮತ್ತು ಶಕ್ತಿಗಳನ್ನ ತಮ್ಮ ಜನರ ಕಲ್ಯಾಣಕ್ಕಾಗಿ ಮೀಸಲಿಡಬಹುದು ಅಂತ ಆ ಒಂದು ಅಧಿಕೃತ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆದರೆ ಈ ಒಂದು ಶಿಮ್ಲಾ ಒಪ್ಪಂದ ರದ್ದಿನಿಂದ ನಮ್ಮ ಭಾರತಕ್ಕೆ ಯಾವುದೇ ತೊಂದರೆ ಇಲ್ಲ. ಆ ಒಂದು ಒಪ್ಪಂದ ಹೆಸರಿಗಷ್ಟೇ ಆಗಿತ್ತು. ಆದ್ರೆ ಈ ಪಾಕಿಸ್ತಾನ ಪದೇ ಪದೇ ಭಾರತ ದೇಶಕ್ಕೆ ತೊಂದರೆ ಕೊಡ್ತಾ ಇದೆ ವಿನಃ ಅದು ಯಾವತ್ತೂ ಕೂಡ ಶಾಂತಿಯಿಂದ ಇರೋದಿಕ್ಕೆ ಬಯಸಲೇ ಇಲ್ಲ. ಹಾಗಾಗಿ ಈ ಒಂದು ಒಪ್ಪಂದ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ. ಇನ್ನು ಈ ಇಡೀ ಭಾರತದ ಜನರ ಕೂಗು ಒಂದೇನೆ, ಅದು ಆ ಉಗ್ರಗಾಮಿಗಳು ನಮ್ಮ ದೇಶದ 30 ಜನರನ್ನ ಬಲಿ ಪಡೆದಿದ್ದಾರೆ. ಆದ್ರೆ ನೀವು ಅದಕ್ಕೆ ಪ್ರತೀಕಾರವಾಗಿ 300 ಜನರನ್ನ ಬಲಿ ಪಡಿರಿ ಅನ್ನೋದೇ ಈ ದೇಶದ ಜನರ ಹೇಳಿಕೆ. ಒಟ್ಟಿನಲ್ಲಿ ಮುಂದೆ ಭಾರತ ಸರ್ಕಾರ ಇನ್ನು ಏನೇನ್ ಮಾಡುತ್ತೆ ಅಂತ ಕಾದ್ ನೋಡ್ಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.